ಭೋಜನೋಭಯತಃ ಅಂತ ಈ ಛಾಂದೋಗ್ಯ ಭಾಷ್ಯದಲ್ಲಿ 5ನೇ ಅಧ್ಯಾಯದಲ್ಲಿ ಪೂರ್ವಾಪೋಷಣ ಮತ್ತು ಉತ್ತರಾಪೋಷಣ, ಮೊದಲು ತಗೊಳ್ಳುವ ಊಟಕ್ಕಿಂತ ಮೊದಲು ಮತ್ತು ಆಮೇಲೆ ತಗೊಳ್ಳುವ ಪೋಷಣಗಳ ಒಂದು ಮಹತ್ವವನ್ನು ಹೇಳುವ ಭಾಗದಲ್ಲಿ ಹೇಳ್ತಾರೆ. ಭೋಜನೋಭಯತಃ ಅಂದರೆ ಊಟಕ್ಕಿಂತ ಮುಂಚೆ ಮತ್ತು ಆಮೇಲೆ ಅಂತ ಅದರ ಅರ್ಥ. ನಾವು ಈ ಶಬ್ದವನ್ನು ಗಮನಿಸುವಾಗ ನನಗನ್ಸಿದ್ದು ಹೀಗೆ, ನಾವೇ ಇದನ್ನು ಪ್ರಯೋಗ ಮಾಡುವುದಾಗಿದ್ದರೆ ಭೋಜನಾತ್ ಪೂರ್ವಂ ಭೋಜನ ಅನಂತರಂ ಚ ಅಂತಿಷ್ಟೇ ಹೇಳ್ತಿದ್ವೇನೋ. ಉಭಯತಃ ಅನ್ನೋ ಶಬ್ದವನ್ನು ಹೀಗೆ ಸರಳವಾಗಿ ಬಳಸ್ಕೊಂಡು ಒಂದೇ ಶಬ್ದದಿಂದ ಮೊದಲು ಮತ್ತು ಆಮೇಲೆ ಅಂತ ಅರ್ಥವನ್ನು ಹೇಳಲಿಕ್ಕೆ ನಮಗೆ ತಿಳಿತಿತ್ತೋ ಇಲ್ವೋ ಅಂತ ಒಂದು ಜಿಜ್ಞಾಸೆ ನಾವು ಬಂತು. ಹೀಗೆ ಸರಳವಾದ ಭಾಷಾ ಪ್ರಯೋಗಕ್ಕಾಗಿ ಇದೊಂದು ಉದಾಹರಣೆ. ಹಾಗೇನೆ ವೇದ ಪಾರಾಯಣ ಉಭಯತಃ ಓಂಕಾರ ಉಚ್ಚರೇತ್, ವೇದ ಪಾರಾಯಣದ ಮುಂಚೆ ಮತ್ತು ಆಮೇಲೆ ಓಂಕಾರಗಳನ್ನು ಉಚ್ಚರಿಸಬೇಕು ಅಂತ ಹೀಗೆಲ್ಲ ಅದನ್ನು ನಾವು ಹೇಳಬಹುದು.